ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಈ ಕರಾವಳಿ ಮತ್ತು ಮಲೆನಾಡು ಭಾಗದ ಆರ್ಥಿಕತೆಗೆ ಬಹಳ ದೊಡ್ಡ ಶಕ್ತಿಯನ್ನ ತುಂಬಿರುವಂತಹದ್ದು ಇವತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಅಂದ್ರೆ ಸೌದಿ ಅರೇಬಿಯಾ, ದುಬೈ, ಕುವೈತ್, ಮಸ್ಕತ್, ಬಹರೇನು, ಕತಾರ್ ಇಂತಹ ಕೊಲ್ಲಿ ಗಲ್ಫ್ ರಾಷ್ಟ್ರಗಳಂತ ಏನ್ ಕರಿತೀವಿ, ಈ ರಾಷ್ಟ್ರದಲ್ಲಿ ದುಡಿತಾ ಇರುವಂತ ಈ ಭಾಗದ ನಮ್ಮ ಸಹೋದರರ ದುಡಿಮೆ ನಮ್ಮ ಈ ಜಿಲ್ಲೆಯ ಅಥವಾ ಈ ಕರಾವಳಿ ಮಲೆನಾಡು ಭಾಗದ ಆರ್ಥಿಕತೆಯ ಜೀವ ಚೈತನ್ಯ. ಇದು ಕಳೆದ 3-4 ದಶಕಗಳಿಂದ ಹೆಚ್ಚು ಕಾಲದಿಂದ ಬೆಳೆದು ಬಂದಿರುವಂತಹ ಒಂದು ಆರ್ಥಿಕ ಶಕ್ತಿ. ಅಲ್ಲಿ ಬಹುಶಃ ನಮ್ಮ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಮನೆಯಿಂದಲೂ ಕೂಡ ಇವತ್ತು ಗಲ್ಫ್ ರಾಷ್ಟ್ರಗಳಿಗೆ ಹೋಗಿ ಇವತ್ತು ದುಡಿಮೆಯನ್ನ, ಉದ್ಯೋಗವನ್ನ ಕಂಡುಕೊಂಡವರ ಸಂಖ್ಯೆ ಇದೆ. ಒಂದೊಂದು ಮನೆಯಲ್ಲಿಯೂ ಕನಿಷ್ಠ ಒಬ್ಬರು ಇದ್ದಾರೆ, 2 ಜನ ಇದ್ದಾರೆ, 3 ಜನ ಇದ್ದಾರೆ. ಈ ಮಟ್ಟಿಗೆ ಇವತ್ತು ಗಲ್ಫ್ ರಾಷ್ಟ್ರವನ್ನ ನಾವು ಆಶ್ರಯಿಸಿದ್ದೀವಿ. ಒಂದು ಕುಟುಂಬದಲ್ಲಿ ಒಬ್ಬ ಅಂತೂ ಖಂಡಿತವಾಗಿಯೂ ಕೂಡ ಇವತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಾರೆ. ಈ ರೀತಿ ದುಡಿಮೆ ಮಾಡುವವರ ಆದಾಯವೇ ನಮ್ಮ ಜಿಲ್ಲೆಯ ಆರ್ಥಿಕತೆಗೆ ಇವತ್ತು ಶಕ್ತಿಯನ್ನ ಕೊಟ್ಟಿದೆ. ಇವತ್ತು ಖಾಸಗಿ ಶಾಲೆಗಳಿಗೆ ಕೊಡುವಂತ ಫೀಸ್ ಇರ್ಬೋದು, ಖಾಸಗಿ ಆಸ್ಪತ್ರೆಗಳಲ್ಲಿ ಕಟ್ಟುವಂತ ದುಬಾರಿ ವೆಚ್ಚ ಬಿಲ್ ಇರ್ಬೋದು, ಮತ್ತು ಇಲ್ಲಿಯ ರಿಯಲ್ ಎಸ್ಟೇಟ್ ಇರ್ಬೋದು, ಇಲ್ಲಿಯ ಮನೆ ಖರೀದಿಗಳು, ಮನೆ ನಿರ್ಮಾಣ ಇರ್ಬೋದು, ಅದೇ ರೀತಿ ಇಲ್ಲಿರುವಂತ ಮಾರುಕಟ್ಟೆಗಳಿರ್ಬೋದು, ಇವಕ್ಕೆಲ್ಲವೂ ಕೂಡ ಇವತ್ತು ಸಂಪನ್ಮೂಲವನ್ನ ಒದಗಿಸಿಕೊಡ್ತಾ ಇರುವಂತಹದ್ದು. ಅಲ್ಲಿ ಇವತ್ತು ದುಡಿಮೆ ಮಾಡ್ತಾ ಇರುವಂತಹ ಲಕ್ಷಾಂತರ ನಮ್ಮ ಸಹೋದರರು, ಅವರ ದುಡಿಮೆಯಿಂದಾಗಿ ಇಲ್ಲಿ ಈ ಕ್ಷೇತ್ರಗಳೆಲ್ಲವೂ ಕೂಡ ಇವತ್ತು ಲವಲವಿಕೆಯಲ್ಲಿದೆ. ಇಲ್ಲಿಯ ಮಾಲ್ಗಳು, ಮಾರುಕಟ್ಟೆಗಳಿಗೆ ಜೀವ ಬಂದಿದೆ. ಅವರ ದುಡಿಮೆಯಿಂದ ಇಲ್ಲಿ ಅವರ ಕುಟುಂಬದ ಒಂದು ಆರ್ಥಿಕ ಶಕ್ತಿ ವೃದ್ಧಿಯಾಗಿದೆ. ಒಂದು ಕಾಲದಲ್ಲಿ ಕೇವಲ ಬೀಡಿ ಕಟ್ಟಿ ಅಥವಾ ಹೆಂಚಿನ ಕಾರ್ಖಾನೆಯಲ್ಲಿ ದುಡಿದು ಅಥವಾ ಇನ್ಯಾವುದೋ ಕೃಷಿ ಕೂಲಿಕಾರರಾಗಿ ಏನೇನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬಡತನದಲ್ಲೇ ಬದುಕ್ತಾ ಇದ್ದವರಿಗೆ ಒಂದಿಷ್ಟು ಬದುಕಿನಲ್ಲಿ ಒಳ್ಳೆಯ ದಿನಗಳು ಬಂದಿರುವಂತ ಇದು ಈ ಗಲ್ಫ್ ದುಡಿಮೆಯಿಂದ. ಅದರಿಂದಾಗಿ ಪಾಪ ನಮ್ಮ ಅನಿವಾಸಿ ಭಾರತೀಯರು, ನಾವು ಪ್ರವಾಸಿಗಳು ಅಂತ ಕರಿತೀವಿ, ಅವರು ತಮ್ಮ ಇಡೀ ಜೀವನವನ್ನ ಅದಕ್ಕಾಗಿ ತೇಯ್ದಿದ್ದಾರೆ. ಅವರ ದುಡಿಮೆಯಿಂದ ಅವರ ಸಹೋದರಿಯರ ಮದುವೆ ಮಾಡಿದ್ದಾರೆ. ಮಕ್ಕಳಿಗೆ ಮಾತ್ರ ಅಲ್ಲ, ಸಹೋದರರಿಗೆ, ತಂಗಿಯಂದಿರಿಗೆ, ತಮ್ಮಂದಿರಿಗೆ ಶಿಕ್ಷಣ ಕೊಡಿಸಿದ್ದಾರೆ. ಮತ್ತು ತಮ್ಮ ಪೋಷಕರಿಗೆ, ತಂದೆ ತಾಯಿಯಂದಿರಿಗೆ ಅನಾರೋಗ್ಯ ಆದಾಗ ಚಿಕಿತ್ಸೆ ಕೊಡಿಸಿದ್ದಾರೆ. ಸಣ್ಣ ಪುಟ್ಟ ಜಮೀನು ಖರೀದಿ ಮಾಡಿ ಮನೆಗಳನ್ನ ಕಟ್ಟಿದ್ದಾರೆ. ಇದೆಲ್ಲವೂ ಕೂಡ ಅವರ ದುಡಿಮೆ. ಆ ದುಡಿಮೆಯಿಂದ ಅವರ ಅಲ್ಲಿ ಉಳಿಸಿದ್ದೇನಿಲ್ಲ. ನಾವು ಇವತ್ತು ನೋಡ್ತಾ ಇದ್ದೀವಿ, ಒಂದಿಷ್ಟು ಗಲ್ಫ್ ಕಂಟ್ರೀಸ್ಗೆ ಹೋಗಿ ದುಡಿದವರಲ್ಲಿ ಒಂದಿಷ್ಟು ಜನ ಶ್ರೀಮಂತರಾಗಿದ್ದಾರೆ, ಬೇರೆ ಬೇರೆ ರೀತಿಯಾದಂತಹ ಕಂಪನಿಗಳನ್ನ ಸ್ಥಾಪಿಸಿದ್ದಾರೆ, ಬಿಸ್ನೆಸ್ ಮೆನ್ಗಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಈ ರೀತಿ ಇರುವವರ ಸಂಖ್ಯೆ ಕೇವಲ 5% ಮಾತ್ರ. ನಮ್ಮ ರಾಜಕಾರಣಿಗಳು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪದೇ ಪದೇ ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾರೆ, ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಅವರು ಹೋಗಿ ಭೇಟಿ ಮಾಡ್ತಾ ಇರುವಂತಹದ್ದು ಅಲ್ಲಿರುವಂತಹ ಈ 5% ಉದ್ಯಮಿಗಳನ್ನ, ಶ್ರೀಮಂತರನ್ನ ಮಾತ್ರ. ನಾವೆಲ್ಲರೂ ಏನ್ ತಿಳ್ಕೊಂಡಿದೀವಿ, ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಾ ಇದ್ದಾರೆ ಅಂದ್ರೆ ಅವರೆಲ್ಲರೂ ಶ್ರೀಮಂತರು ಅಂತ. ನಾವು ನಮ್ಮ ಕಷ್ಟ ಸುಖಗಳಿಗೆ, ಊರಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತಾದ್ರೆ, ಮಸೀದಿ ಕಟ್ಟಬೇಕು ಅಂತಾದ್ರೆ, ಯಾರಿಗಾದ್ರೂ ಅನಾರೋಗ್ಯ ಆದ್ರೆ, ನಮ್ಮ ಸಮುದಾಯಗಳಲ್ಲಿ ಯಾರಿಗಾದ್ರೂ ಬಡ ಹೆಣ್ಮಕ್ಕಳಿಗೆ ಮದುವೆ ಆಗಬೇಕು ಅಂತಾದ್ರೂ ಕೂಡ ಗಲ್ಫ್ ಅಲ್ಲಿ ದುಡಿತಾ ಇರುವಂತವರನ್ನೇ ನಾವು ದೇಣಿಗೆಗಾಗಿ ಅವಲಂಬಿಸ್ತೀವಿ. ಅವರು ಕೂಡ ಪಾಪ ಎಲ್ಲ ಕಷ್ಟಗಳ ಮಧ್ಯೆಯೂ ಕೂಡ ನಮಗೆ ಹಣವನ್ನ ಕಲಿಸ್ತಾರೆ. ಆದ್ರೆ ಈ ರೀತಿ ದುಡಿಮೆ ಮಾಡುವವರಲ್ಲಿ 95% ಜನ ಅತ್ಯಂತ ಕಷ್ಟದಲ್ಲಿ ಅಲ್ಲಿ ದುಡಿಮೆಯನ್ನ ಮಾಡ್ತಾ ಇದ್ದಾರೆ. 100ರಲ್ಲಿ 95% ಜನರ ತಿಂಗಳ ಆದಾಯ ಭಾರತದ ರೂಪಾಯಿ ಮೌಲ್ಯದಲ್ಲಿ ಕನಿಷ್ಠ ಒಂದು 20-25 ಸಾವಿರ ರೂಪಾಯಿಯಿಂದ 50-60 ಸಾವಿರ ರೂಪಾಯಿ, 1800 ರೂಪಾಯಿ, 800 ರಿಯಾಲ್ನಿಂದ 2,500 ಸಾವಿರ ರಿಯಾಲು, 3,000 ರಿಯಾಲು ಅವರ ಎವರೇಜ್ ಆದಾಯ ಅಥವಾ ವೇತನ. ಈ ವೇತನದಲ್ಲಿ ದುಡಿತಾ ಇರೋದ್ರಲ್ಲಿ ಅವರು ಎಲ್ಲವನ್ನು ಕೂಡ ಊರಿಗೆ ಕಲಿಸ್ತಾರೆ. 2 ವರ್ಷಕ್ಕೊಮ್ಮೆ 2 ತಿಂಗಳ ರಜೆಗೆ ಬಂದ್ರೆ ಅದರಲ್ಲಿ ಅಲ್ಪ ಸ್ವಲ್ಪ ಉಳಿದಿರುವಂತ ದುಡ್ಡಿನಿಂದಲೇ ಶಾಪಿಂಗ್ ಗಳನ್ನ ಮಾಡಿ ತಮ್ಮ ನೆಂಟರಿಷ್ಟಕ್ಕೆ, ಕುಟುಂಬಸ್ಥರಿಗೆ ಬಟ್ಟೆ ಬರೆಗಳನ್ನು ಹಿಡ್ಕೊಂಡ್ ಬರ್ತಾರೆ. ಬಂದು 1 ತಿಂಗಳಲ್ಲಿ ಮತ್ತೆ ಸಾಲ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಈ ರೀತಿ ದುಡಿಯುವಂತ 95% ಜನ 1 ರೂಪಾಯಿಯನ್ನ ತಮ್ಮ ಗಳಿಕೆಯನ್ನಲ್ಲಿ ಉಳಿಸುವುದಿಲ್ಲ, ಉಳಿಕೆ ಮಾಡ್ಲಿಕ್ಕೆ ಅವರು ಸಿಗುವುದಿಲ್ಲ. ಮತ್ತೆ ಈ ರೀತಿ ದುಡಿಮೆ ಮಾಡುವವರು 20-25 ವರ್ಷ, 30 ವರ್ಷ ಅಲ್ಲಿ ದುಡಿದು ಕೊನೆಗೆ ಊರಿಗೆ ತಮ್ಮ ಯೌವನ, ತಮ್ಮ ದುಡಿಮೆಯ ಸಾಮರ್ಥ್ಯ ಇರುವಂತಹ ಅವಧಿಯನ್ನಲ್ಲಿ ಮುಗಿಸಿ ಊರಿಗೆ ವಾಪಸ್ ಬರುವಾಗ ಅವರು ಬರೀ ಕೈಯಲ್ಲಿ ಬರುವಂತಹ ಸ್ಥಿತಿ ಇದೆ. ಬಂದು 2-3 ತಿಂಗಳಿನಲ್ಲಿ ಅವರು ಪೂರ್ತಿ ತಮ್ಮಲ್ಲಿ ಉಳಿದಂತ ಏನು ಉಳಿಕೆಯನ್ನು ಕೂಡ ಖಾಲಿ ಮಾಡಿಕೊಂಡು ಕೊನೆಗೆ ಇಲ್ಲಿ ಮೀನು ಮಾರಾಟ ಮಾಡೋದು, ರಸ್ತೆ ಬದಿಯಲ್ಲಿ ಆಟೋ ರಿಕ್ಷಾ ಓಡಿಸೋದು, ರಸ್ತೆ ಬದಿಯಲ್ಲಿ ಎಳನೀರು ಮಾರಾಟ ಮಾಡೋದು, ಹಣ್ಣು ಹಂಪಲು ಮಾರಾಟ ಮಾಡೋದು, ಹಲಸಿನಕಾಯಿ ಮಾರಾಟ ಮಾಡೋದು, ಮಾವಿನಕಾಯಿ ಮಾರಾಟ ಮಾಡೋದು, ಏನೋ ಕಷ್ಟದ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಉಳಿದ ಜೀವನದಲ್ಲಿ ಕುಟುಂಬವನ್ನು ಸಾಕ್ಲಿಕ್ಕೆ ಪರದಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಇಂಥವರಿಗೆ ಬೇಕಾಗಿ ಏನಾದ್ರೂ ಮಾಡುವಂತಹದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ನಮ್ಮ ಜಿಲ್ಲೆಗೆ ಅವರು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ, ಆರ್ಥಿಕತೆಗೆ ಚೈತನ್ಯವನ್ನು ಕೊಟ್ಟಿದ್ದಾರೆ, ಮತ್ತು ಈ ದೇಶಕ್ಕೆ ಅಪಾರವಾದಂತಹ ವಿದೇಶಿ ವಿನಿಮಯವನ್ನು ಅವರು ಉಳಿಸಿಕೊಟ್ಟಿದ್ದಾರೆ ತಮ್ಮ ಫಾರಿನ್ ಕರೆನ್ಸಿಯನ್ನು ಇಲ್ಲಿ ಕಳಿಸುವ ಮೂಲಕ. ಇವರಿಗೆ ನಾವೇನು ವಾಪಸ್ ಕೊಟ್ಟಿದ್ದೀವಿ? ಕೇರಳ ಸರ್ಕಾರ
ಇಂತಹ ವಿದೇಶಿಯಲ್ಲಿ ದುಡಿತಾ ಇರುವಂತಹ ಗಲ್ಫ್ ರಾಷ್ಟ್ರದಲ್ಲಿ ದುಡಿತಾ ಇರುವಂತಹ ಅನಿವಾಸಿಗಳಿಗಾಗಿ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದ್ರೆ ಕರ್ನಾಟಕ ಸರ್ಕಾರ ಇಂತಹ ಯೋಜನೆಗಳನ್ನ ಹಲವು ಒತ್ತಾಯಗಳ ತರುವಾಯೂ ಕೂಡ ಈ ಯೋಜನೆಗಳನ್ನ ಜಾರಿಗೆ ತಂದಿಲ್ಲ ಅನ್ನುವಂಥದ್ದೊಂದು ಗಂಭೀರವಾದಂತಹ ಒಂದು ವಿಚಾರ. ನಮ್ಮ ರಾಜಕಾರಣಿಗಳು, ನಮ್ಮ ಇವತ್ತು ಅನಿವಾಸಿ ಭಾರತೀಯರ ನಾಯಕತ್ವವನ್ನು ವಹಿಸಿಕೊಂಡಿರುವ ಉದ್ಯಮಿಗಳು ಈ ಕುರಿತು ಮುಖ್ಯಮಂತ್ರಿಗಳಿಗೆ ಬಳಿ ಬೇಡಿಕೆಯನ್ನು ಇಟ್ಟರೂ ಕೂಡ ಅದು ಈಡೇರಿಕೆ ಆಗಿಲ್ಲ. ಮಾತ್ರ ಅಲ್ಲ, ಅವರ ಆ ಕುರಿತು ಹಠ ಹಿಡಿದು ಏನನ್ನು ಮಾಡಿಲ್ಲ. ಇವತ್ತು 5% ಇರುವಂತಹ ಉದ್ಯಮಿಗಳನ್ನ, ಗಲ್ಫ್ ರಾಷ್ಟ್ರದಲ್ಲಿ ಇರುವಂತಹ ಉದ್ಯಮಿಗಳನ್ನೇ ಇವತ್ತು ನಾವು ಗಲ್ಫ್ ರಾಷ್ಟ್ರಗಳಲ್ಲಿ ಇರುವಂತಹ ಅನಿವಾಸಿಗಳು ಅಂತ ತಿಳ್ಕೊಂಡು ಅವರ ಕಷ್ಟ ಸುಖವನ್ನು ಮಾತ್ರ ನೋಡ್ತಾ ಇದ್ದೀವಿ. ಅವರ ದೌಲತ್ತುಗಳು, ಅವರ ಶ್ರೀಮಂತಿಕೆಯನ್ನು ಮಾತ್ರ ನೋಡ್ತೀವಿ. ಈ 95% ಜನರ ಬಗ್ಗೆ ಇವತ್ತು ಮಾತೇ ಇಲ್ಲದ ಅನ್ನುವಂತಹ ಸ್ಥಿತಿ ಇರುವಾಗ ಸಿಪಿಎಂ ಪಕ್ಷ ಇವತ್ತೇನು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಜನಸಾಮಾನ್ಯರ ನಡಿಗೆ ಉತ್ತಮ ಬದುಕಿನ ಕಡೆಗೆ ಅಂತ ಡಿಸೆಂಬರ್ 8ಕ್ಕೆ ಒಂದು ದೊಡ್ಡ ರ್ಯಾಲಿಯನ್ನ ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ಯಾ. ಈ ರ್ಯಾಲಿಯಲ್ಲಿ ಒಂದು ಪ್ರಧಾನವಾದಂತಹ ಬೇಡಿಕೆಯಾಗಿ ಈ ಗಲ್ಫ್ ರಾಷ್ಟ್ರದಲ್ಲಿ ದುಡಿತಾ ಇರುವಂತಹ ಇಂತಹ ಜನಗಳಿಗೆ, 95% ಇರುವಂತಹ ಜನಗಳಿಗೆ, ಅನಿವಾಸಿಗಳಿಗೆ ಕೇರಳದ ಮಾದರಿಯಲ್ಲಿ ಇವತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನ ಘೋಷಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದೀವಿ. ಇದು ಜಿಲ್ಲೆಯ ಎಲ್ಲಾ ಕುಟುಂಬಗಳಿಗೂ ಕೂಡ ಸಂಬಂಧಪಟ್ಟ ವಿಷಯ. ಆದ್ರೆ ಅದರಿಂದಾಗಿ ಈ ಬೇಡಿಕೆಗೆ ನೀವೆಲ್ಲರೂ ಕೂಡ ಧ್ವನಿಯನ್ನ ಕೂಡಿಸಬೇಕು ಮತ್ತು ಗಲ್ಫ್ ರಾಷ್ಟ್ರದಲ್ಲಿ ದುಡಿಯುತ್ತಾ ಇರುವಂತಹ ಈ ಕಾರ್ಮಿಕ ವರ್ಗ, ದುಡಿಮೆಗಾರರ ವರ್ಗ ಕೂಡ ಈ ನಿಟ್ಟಿನಲ್ಲಿ ತಾವು ಕೂಡ ಬಲವಾದ ಧ್ವನಿಯನ್ನು ಎಬ್ಬಿಸಬೇಕು ಅಂತ ನಾವು ವಿನಂತಿಸ್ತೀವಿ. ನಮಸ್ಕಾರ.